ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ. ಸ್ನೇಹಿತರೆ, ನೆನ್ನೆ ಮ್ಯಾಚ್ ಬಗ್ಗೆ ಅನಾಲಿಸಿಸ್ ಮಾಡ್ತೀನಿ. ಅದಕ್ಕೆ ಮುಂಚೆ ನಂದೊಂದು ಸಣ್ಣ ರಿಕ್ವೆಸ್ಟು, ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಈ ಒಂದು ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೆನ್ನೆ PBKS ವರ್ಸಸ್ CSK ಅಂದರೆ ಪಂಜಾಬ್ ವರ್ಸಸ್ ಚೆನ್ನೈ ಮ್ಯಾಚ್ ನಡೀತು. ಅದು ನಡೆದಿದ್ದೆಲ್ಲಿ ಅಂತಂದರೆ ಚಂಡೀಗಢಲ್ಲಿ ನಡೀತು. ಮೊದಲು ಟಾಸ್ ಗೆದ್ದಂತಹ ಪಂಜಾಬ್ ಕಿಂಗ್ಸ್ ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಳ್ತಾರೆ. ಬ್ಯಾಟಿಂಗ್ ಮಾಡಿದಂತಹ ಪಂಜಾಬ್ ಕಿಂಗ್ಸ್ 219 ರನ್ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 219 ರನ್ಗಳ ಬೃಹತ್ ಟಾರ್ಗೆಟನ್ನು ಕೊಡ್ತಾರೆ. ಸ್ನೇಹಿತರೆ, ಈ ಟಾರ್ಗೆಟಲ್ಲಿ ತುಂಬ ಚೆನ್ನಾಗಿ ಆಡಿದ್ದು ಅಂದರೆ 3 ಜನ. ಯಾರ್ಯಾರಪ್ಪ ಅಂದರೆ, ನಾಯಕ ಶ್ರೇಯಸ್ ಅಯ್ಯರ್ ಚೆನ್ನಾಗಿ ಆಡ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಅವರು ಕೇವಲ 9 ರನ್ನನ್ನು ಹೊಡೆದಿದ್ದಾರೆ. ಸ್ಟಾಯ್ನಿಸ್ ಆಡಿಲ್ಲ, ನಿಹಾಲ್ ವಧೇರಾ ಆಡಿಲ್ಲ, ಮ್ಯಾಕ್ಸ್ವೆಲ್ ಏನಪ್ಪ ಮ್ಯಾಕ್ಸ್ವೆಲ್ ಬರೀ 1 ರನ್ ಹೊಡೆದಿದ್ದೀರಾ ಸ್ವಾಮಿ, RCB ಆಡ್ತಿರಲ್ಲ, ಅಲ್ಲೂ ಇದೇನಾ, ಹೋಗ್ಲಿ ಬಿಡಿ. 3 ಜನ ಸ್ನೇಹಿತರೆ. ಪ್ರಿಯಾಂಶು ಆರ್ಯ ಈ ವ್ಯಕ್ತಿ ಕೇವಲ 42 ಬಾಲ್ಗಳಲ್ಲಿ 103 ರನ್, 9 6 7 4 245 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದಾರೆ. ಅದರಿಂದ ಈ ಪಂಜಾಬ್ ಕಿಂಗ್ಸ್ನ ಗೆಲುವು ಇಷ್ಟು ಸಲೀಸಾಗಾಯಿತು, ಮತ್ತು ಇಷ್ಟು ಬೃಹತ್ ಅಂತ ಮೊತ್ತವನ್ನು ಕಲೆ ಹಾಕಲಿಕ್ಕೂ ಕೂಡ ಆಯಿತು ಸ್ನೇಹಿತರೆ. ಮತ್ತು ಶಶಾಂಕ್ ಸಿಂಗ್ 36 ಬಾಲ್ಗಳಲ್ಲಿ 52 ರನ್, 3 6 2 4. ಮತ್ತು ಮಾರ್ಕೋ ಜಾನ್ಸನ್ ಈ ವ್ಯಕ್ತಿ ಬರೀ ಬೌಲಿಂಗ್ ಅಷ್ಟೇ ಅಲ್ಲಪ್ಪ, ಬ್ಯಾಟಿಂಗು ಚೆನ್ನಾಗಿ ಆಡ್ತೀನಿ ಅಂತ ಹೇಳ್ಬಿಟ್ಟು 19 ಬಾಲ್ಗೆ 34 ಹೊಡೆದಿದ್ದಾರೆ ಸ್ನೇಹಿತರೆ, 2 6 2 4. ಇವರ ಒಂದು ನೆರವಿನಿಂದ ಪಂಜಾಬ್ ಕಿಂಗ್ಸ್ 219 ಹೊಡಿತು. ಗುರಿ ಬೆನ್ನತ್ತಲಿಕ್ಕೆ ಬಂದಂತಹ ಚೆನ್ನೈ ತಂಡ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ಕಣ್ರಿ. ನಾನು ನೋಡಿದೆ ಮ್ಯಾಚು. 61 ರನ್ಗಳ ಪಾರ್ಟ್ನರ್ಶಿಪ್ಪನ್ನು ಮಾಡಿದರು 6 ಓವರ್ಗೆ. ಇವ್ರು ಹೆಂಗೆ ಅಂದರೆ 10 ಓವರ್ ಪಾರ್ಟ್ನರ್ಶಿಪ್ಪಲ್ಲೇ ಬರ್ತಾ ಇದ್ರು. ಆ್ಯಕ್ಚುಲಿ ಬೇಕಾಗಿರೋದು 11 ರನ್ ರೇಟ್ ಪಾರ್ಟ್ನರ್ಶಿಪ್ಪಲ್ಲಿ. ಇವರು 10 ಓವರು 10 ರನ್ ರೇಟ್ ನನಗೆ ಮೇಂಟೈನ್ ಮಾಡ್ಕೊಂತ ಬರ್ತಿದ್ರು ಓವರ್. ಅದು ಸಾಕಾಗಲ್ಲ. ಡೆವನ್ ಕಾನ್ವೆ ಇದ್ದಾರಲ್ಲ, ಅವರು 49 ಬಾಲ್ಗೆ 69 ಹೊಡೆದಿದ್ದಾರೆ. ರಿಟೈರ್ಡ್ ಆದರೂ ಅದು ಯಾಕಾದರೂ ಗೊತ್ತಿಲ್ಲ. ರಚಿನ್ ರವೀಂದ್ರ 23 ಬಾಲ್ಗೆ 36, ಒಂದೇ ಒಂದು 6 ಹೊಡೆದಿಲ್ಲ. ಇವರು 6 4 ಹೊಡೆದಿದ್ದಾರೆ. ಮತ್ತು ಋತುರಾಜ್ ಗಾಯಕ್ವಾಡ್ 1 ರನ್ನು. ಶಿವಮ್ ದುಬೆ ಸುಮಾರಾಗಿ ಆಡಿದ್ದಾರೆ, ಇನ್ನೂ ಇರಬೇಕಿತ್ತು ಅವರು ಕ್ಯಾಮಿಯೋ. 27 ಬಾಲ್ಗೆ 42, 2 6 3 4 ಹೊಡೆದಿದ್ದಾರೆ. ಧೋನಿ 12 ಬಾಲ್ಗೆ 27, ಸುಮಾರಾಗಿ ಆಡಿದ್ದಾರೆ ರೀ. ರವೀಂದ್ರ ಜಡೇಜಾ 5 ಬಾಲ್ಗೆ 9, ವಿಜಯ್ ಶಂಕರ್ 2 ಬಾಲ್ಗೆ 2. ಸ್ನೇಹಿತರೆ ನೋಡಿ, ಇಲ್ಲಿ 219 ರನ್ನನ್ನು ಗುರಿ ಬೆನ್ನತ್ತಲಿಕ್ಕೆ ಬಂದಿದ್ದಾರೆ. ಚೆನ್ನೈ ಹತ್ರ ಇನ್ನೂ ವಿಕೆಟ್ ಇದ್ದಾವೆ, 5 ವಿಕೆಟ್ ಅಷ್ಟೇ ಬಿದ್ದಿರೋದು. ಫ್ರಂಚೈಸ್ ಮಾಡೋಕ್ಕಾಗ್ತಾ ಇಲ್ಲ. ಏನಿದು ಅಂದರೆ ಇವರ ಬ್ಯಾಟಿಂಗ್ ಎಷ್ಟು ಕಳಪೆ ಗುಣಪಟ್ಟದ್ದು ಅಂತ ಈಗಲೇ ನೋಡ್ಕೋಬಹುದು. ಧೋನಿ ಸ್ವಲ್ಪ ಬೇಗ ಬಂದರೂ ಕೂಡ ಏನು ಮಾಡಲಿಕ್ಕಾಗಲಿಲ್ಲ. ಬರ್ತಾ ಬರ್ತಾ ಚೆನ್ನೈ ಇದೇನಾಯ್ತಲ್ಲ, 4 ಸೋಲನ್ನು ಅನುಭವಿಸಿದೆ. ಮೊದಲನೇ ಮ್ಯಾಚ್ ಅಷ್ಟೇ ಗೆದ್ದಿದ್ದು ಮುಂಬೈ ಮೇಲೆ. ಮುಂಬೈಯವರು ಅಷ್ಟೇ ಎಲ್ಲ ಮ್ಯಾಚು ಸೋಲ್ತಾ ಬರ್ತಾವ್ರೆ. ಚೆನ್ನೈ ಸೋಲ್ತಾ ಬರ್ತೈತೆ. SRH ಅಂತೂ ಕೇಳಲೇಬೇಡ್ರಿ, ಅವರು ಸೋಲ್ತಾ ಬರ್ತಾವ್ರೆ. ಸ್ನೇಹಿತರೆ ನೋಡಿ, ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇರುತ್ತೆ. ಚೆನ್ನೈ ಮುಂಬೈ ಎಲ್ಲ ಯಾವ ರೀತಿ ಮೆರೆದಂಥ ತಂಡಗಳು. ಈಗ ನೋಡಿ ಅವ್ರ ಪರಿಸ್ಥಿತಿ ಹೇಗಾಗಿದೆ. ಚೆನ್ನೈ ಸೋಲು ಏನಪ್ಪ ಅಂತಂದರೆ, ಇವರು ಫಸ್ಟ್ ಬ್ಯಾಟಿಂಗ್ ಆಡಬೇಕು. ಸುಮ್ಮನೆ ಇವರು ಸೆಕೆಂಡ್ ಬ್ಯಾಟಿಂಗಲ್ಲಿ ಆಡಿ 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 ಚೇಸಿಂಗ್ ತಗೊಂಡು ಇವರು ಸೋಲ್ತಾವ್ರೆ. ಇವತ್ತೇನೋ ಬಿಡಿ, ಟಾಸ್ ಗೆದ್ದಿದ್ದು ಪಂಜಾಬು. ಸೊ ಆದರೆ ಟಾಸ್ ಗೆದ್ದಾಗಲಾರು ಇವರು ಪೇಸ್ ಬ್ಯಾಟಿಂಗ್ ತಗೋಬೇಕಲ್ಲ, ಅದು ತಾಂತ ಇಲ್ಲ. ಇವ್ರ ಕೈಲಿ 200 ಮೇಲೆ ಹೊಡೆದ್ರೆ ಚೇಸ್ ಮಾಡೋಕ್ಕಾಗಲ್ಲ, ತಿಳ್ಕೊಂಬಿಡಿ. ಅದೊಂದಿದೆ ಸ್ನೇಹಿತರೆ. ಇಷ್ಟಾಗಿತ್ತು. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಮಾಡಿ. ಪ್ರೀ ಮ್ಯಾಚ್ ಅನಾಲಿಸಿಸ್ ವಿಡಿಯೋ ಮಾಡ್ತಾ ಇಲ್ಲ, ಯಾಕಂದರೆ ಕಾರಣಾಂತರಗಳಿಂದ ನನಗೂ ಕೂಡ ಅನೇಕ ಸಮಸ್ಯೆಗಳಿರ್ತಾವಲ್ಲ, ಅದರಿಂದ ಮಾಡಿಲ್ಲ ಸ್ನೇಹಿತರೆ. ನಿಮ್ಗೇನಿಸುತ್ತೆ ಈ ವಿಡಿಯೋ ಬಗ್ಗೆ ದಯಮಾಡಿ ಕಾಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.